ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ, ಮಾತ್ರವಲ್ಲ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮನ್ನೇ ಹಿಂಬಾಲಿಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ, ಗಂಡ ಹೆಂಡತಿಯರ ಬಗ್ಗೆ ಗಂಡಂದರಿಗೆ ಭಾಗ 7. ಗಂಡ ಹೆಂಡತಿಯರ ಬಗ್ಗೆ ಗಂಡಂದರಿಗೆ ಭಾಗ 7. ವಚನದ ಕಡೆಗೆ ಹೋಗೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ರಿಂದ 8ರವರೆಗೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ರಿಂದ 8ರವರೆಗೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ದೇವರು ನಾವು ತಪ್ಪಿ ಹೋದಾಗ ನಮ್ಮನ್ನು ಏನು ಮಾಡ್ತಾರೆ, ಉಪದೇಶವನ್ನು ಮಾಡಿ ದೇವರು ಆಯ್ಕೆ ಮಾಡಿಕೊಂಡವರ ಮುಖಾಂತರ ನಮ್ಮನ್ನು ಪದೇ ಪದೇ ನಮ್ಮನ್ನು ಖಂಡಿತವಾಗಿ ನಮ್ಮನ್ನು ಎಚ್ಚರಿಸ್ತಾರೆ, ಖಂಡಿಸ್ತಾರೆ, ಸರಿಯಾದ ಬುದ್ಧಿವಾದಗಳನ್ನು ಹೇಳುತ್ತಾರೆ. ಆವಾಗ ನಾವು ಏನು ಮಾಡಬೇಕು, ಅದನ್ನು ಮರೆಯದೆ ದೇವರ ವಾಕ್ಯಗಳನ್ನು ಮನಪೂರ್ವಕವಾಗಿ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯಬೇಕೆಂಬುದಾಗಿ. 2ನೇ ವಚನ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವು. ದೇವರ ವಾಕ್ಯವು ದೇವರು ಪ್ರೀತಿಯಲ್ಲಿ ನಮ್ಮನ್ನು ತಿಳಿಸಿದಾಗ, ನಡೆದಾಗ ನಮ್ಮ ಜೀವಿತದಲ್ಲಿ ಅನೇಕ ಕೆಟ್ಟ ಕಾರ್ಯಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಬಿಟ್ಟು ನಾವು ಜೀವಿಸಿದರೆ ಮಾತ್ರ ದೇವರು ನಮಗೆ ಈ ಭೂಲೋಕದಲ್ಲಿ ಎಷ್ಟು ವರ್ಷ ನಾವು ಜೀವಿಸಬೇಕೋ ಅಷ್ಟು ವರ್ಷ ನಾವು ಜೀವಿಸ್ತೇವೆ. ಇಲ್ಲದಿದ್ದರೆ ನಮ್ಮ ಜೀವಿತವು ಅರ್ಧದಲ್ಲಿ ಮೊಟಕುಗೊಳ್ಳುತ್ತದೆ. ಅದಲ್ಲದೆ ನಮಗೆ ಶಾಂತಿ ಸಮಾಧಾನ ಕೂಡ ಜೀವಿತ ಕಾಲದಲ್ಲಿ ಇರುವುದಿಲ್ಲ, ದೇವರ ಮಾತನ್ನು ಕೇಳದ ಹೋದರೆ ಎಂಬುದಾಗಿ. ಕೇಳಿದರೆ ಆಯುಷ್ಯಗಳು ಕೂಡ ಹೆಚ್ಚುತ್ತದೆ, ಶಾಂತಿ ಸಮಾಧಾನವೂ ಇರುತ್ತದೆ. ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಬಿಡಬೇಕು, ದೇವರು ಹೇಳಿದಂಥ ದೇವರ ಮಾತನ್ನೇ ಕೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಪ್ರೀತಿ ಸತ್ಯತೆ, ದೇವರ ಮೇಲೆ ಇರುವಂಥ ಪ್ರೀತಿ ಸತ್ಯತೆ, ಭಯ ಭಕ್ತಿಯನ್ನು ನಾವು ಯಾವಾಗಲೂ ಬಿಡಬಾರ್ದು. ನಾವು ಖಂಡಿತವಾಗಿ ದೇವರ ವಾಕ್ಯವನ್ನು ದೇವರು ತಿಳಿಪಡಿಸಿದಾಗ, ದೇವರು ಆರಿಸಿಕೊಂಡವರ ಮುಖಾಂತರ ಖಂಡಿತ ದೇವರಿಂದ ಆಯ್ಕೆಯಾದವರ ಮುಖಾಂತರ ತಿಳಿಸಿದಾಗ ಆ ಪ್ರೀತಿ ಸತ್ಯತೆಗಳು ನಮ್ಮನ್ನು ಬಿಡಬಾರದು. ಆ ರೀತಿಯಲ್ಲಿ ನಾವು ಅದನ್ನು ಪ್ರೀತಿಸಬೇಕು. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ಅಂದರೆ, ನಮ್ಮ ಕುತ್ತಿಗೆಯಲ್ಲಿ ಇವತ್ತೊಂದು ಚಿನ್ನದ ಚೈನು ಹೇಗೆ ಇರುವುದಾದರೆ ಖಂಡಿತವಾಗಿ ಅಯ್ಯೋ ನನ್ನ ಚೈನ್ ಇದೆಯೋ ಇಲ್ಲೋ ಅಂತೇಳಿ ಆಗಾಗ ಮುಟ್ಟಿ ನೋಡುತ್ತೇವೆ, ನೆನೆಸಿಕೊಳ್ಳೋರು ಆಗುತ್ತೇವೆ. ಒಂದು ವೇಳೆ ಯಾರಾದರೂ ಕದ್ರೋ ಏನೋ ಅಂತೇಳಿ ಬಹಳ ಎಚ್ಚರವಿರುತ್ತೇವೆ. ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಿನದಾದಂಥ ಒಂದು ಪ್ರೀತಿ ನಮಗೆ ದೇವರ ವಾಕ್ಯದ ಮೇಲೆ ಇರಬೇಕು. ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ನಮ್ಮ ಹೃದಯದಲ್ಲಿ ಯಾವಾಗಲೂ ದೇವರ ವಾಕ್ಯಗಳು ನಮ್ಮಲ್ಲಿ ಜ್ಞಾನವಿರಬೇಕಾಗುತ್ತದೆ, ಅದನ್ನು ಯೋಚನೆ ಇಟ್ಟುಕೊಳ್ಬೇಕಾಗ್ತದೆ, ಅದನ್ನು ಯಾವಾಗಲೂ ನಾವು ಮರೆಯಬಾರದು ಎಂಬುದಾಗಿ. 4ನೇ ವಚನ, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ನಾವು ದೇವರ ವಾಕ್ಯಕ್ಕೆ ಸರಿಯಾಗಿ ನಾವು ನಡೆದಾಗ ದೇವರಿಂದಲೂ ನಾವು ಪ್ರೀತಿ, ವಿಶ್ವಾಸ, ಆಶೀರ್ವಾದವನ್ನು ಪಡೆದುಕೊಳ್ಳುವರಾಗಿದ್ದೇವೆ. ಅದಲ್ಲದೆ ಮನುಷ್ಯರ ಪ್ರೀತಿ ಕೂಡ ನಮ್ಮ ಮೇಲೆ ಇರುತ್ತದೆ. ಅವರು ಎಂಥ ಕೆಟ್ಟ ಮನುಷ್ಯರೇ ಏನೇ ಆಗಿರಲಿ, ಅವರ ಒಂದು ಪ್ರೀತಿ ಕೂಡ ನಮ್ಮ ಮೇಲೆ ಇರುತ್ತದೆ. ನೋಡ್ಯಪ್ಪ, ಇವರು ಎಷ್ಟು ಚೆನ್ನಾಗಿ ಶಾಂತಿ ಸಮಾಧಾನದಿದ್ದಾರೆ, ಯಾರಿಗೂ ಮೋಸ ದಗೆ ಮಾಡ್ತಾ ಇಲ್ಲ, ಕೆಟ್ಟ ವಿಚಾರಗಳಿಗೆ ಹೋಗ್ತಾ ಇಲ್ಲ, ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ಆಸೆ ಪಾಸೆ ಬೆಳ್ಳಿ ಬಂಗಾರ ಹಣಕ್ಕಾಗಿ ಇವರು ಆಸೆ ಪಡ್ತಾ ಇಲ್ಲ, ಎಷ್ಟೊಂದು ಒಳ್ಳೆಯದನ್ನು ನಮಗೆ ಹೇಳ್ತಾ ಇದ್ದಾರೆ, ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ. ಎಂಥ ಕೆಟ್ಟ ಮನುಷ್ಯರಾದರೂ ಕೂಡ ಅವರ ಪ್ರೀತಿ ನಮ್ಮ ಮೇಲೆ ಇರುತ್ತದೆ. ಇವತ್ತು ಇದು ನಾನಿರುವ ಸ್ಥಳದಲ್ಲೇ ಕೂಡ ಅನೇಕ ಕಡೆ ನನ್ನ 29 ವರ್ಷದ ಕ್ರೈಸ್ತ ಜೀವಿತದಲ್ಲಿ ಇವತ್ತು ನೆರವೇರಿದೆ. ನನ್ನ ಸಹೋದರ ಸಹೋದರಿಯರೇ, ದೇವರಿಗೆ ವಿರುದ್ಧವಾದರೂ ನನ್ನನ್ನು ದೂಷಣೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಆದರೆ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ,
ಯಾರ ಮೇಲೆ ದೇವರ ಆತ್ಮ ಇದೆಯೋ, ದೇವರ ಮೇಲೆ ಯಾರಿಗೆ ಪ್ರೀತಿ ಇದೆಯೋ, ದೇವರ ವಾಕ್ಯಕ್ಕಾಗಿ ಯಾರು ತವಕ ಪಡ್ತಾ ಇದ್ದಾರೋ ಸತ್ಯ ಸುವಾರ್ತೆಗಾಗಿ, ಅಂಥವರು ಇವತ್ತು ಬಹಳ ಪ್ರೀತಿ ಮಾಡಿ ಇವತ್ತು ಕೂಡ ದೇವರ ವಾಕ್ಯವನ್ನು ತಿಳಿದುಕೊಳ್ಳುವವರಾಗಿದ್ದಾರೆ. ಹಾಗೆ ದೇವರ ಮತ್ತು ಮನುಷ್ಯರ ದಯೆ ಇವತ್ತು ನನ್ನ ಮೇಲೆ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದು ಬಹಳ ಮುಖ್ಯವಾದದ್ದು. 5ನೇ ವಚನಕ್ಕೆ ಹೋಗೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ನಮ್ಮ ಸ್ವಂತ ಬುದ್ಧಿ ಖಂಡಿತವಾಗಿ ನಮಗಿರಬಾರದು. ನಾವು ದೇವರ ಮಾತನ್ನು ಅರ್ಥ ಮಾಡಿಕೊಂಡು ದೇವರ ಮಾತನ್ನು ಕೇಳಿಕೊಂಡು ಅದಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕು. ಅದು ಬಿಟ್ಟು ಸ್ವಂತ ಬುದ್ಧಿಯಿಂದ ಯಾವುದೇ ಕಾರಣಕ್ಕೂ ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಅಲ್ಲಿಗೆ ಹೋಗ್ತೇನೆ, ಇಲ್ಲಿಗೆ ಹೋಗ್ತೇನೆ, ನನ್ನ ಮಕ್ಕಳನ್ನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಯೋಚನೆ ಮಾಡಿದರೆ ಆ ಕೆಲಸ ಕಾರ್ಯಗಳು ನೆರವೇರುವುದಿಲ್ಲ. ವಿಶೇಷವಾಗಿ ಇದನ್ನು ದೇವರನ್ನು ಅರಿಯದವರಿಗೆ ಗೊತ್ತಿಲ್ಲ. ದೇವರನ್ನು ಅರಿತು ದೇವರ ವಾಕ್ಯವನ್ನು ಕೇಳಿದವರಿಗೆ ಖಂಡಿತವಾಗಿ ಅರ್ಥವಾಗಬಹುದು. ಒಂದು ವೇಳೆ ಅವರ ಮನಸ್ಸು ಹೃದಯ ಕಠಿಣವಾದರೆ ಅವರಿಗೆ ಕೂಡ ಅರ್ಥವಾಗುವುದಿಲ್ಲ ಮತ್ತು ಅವರು ಸ್ವಂತ ಬುದ್ಧಿಯಿಂದ ಹೋಗಿ ಅನೇಕ ವೇದನೆಗಳನ್ನು ತಿಳಿಸಿಕೊಡುತ್ತಾರೆ, ಅನೇಕ ರೀತಿಯಲ್ಲಿ ನಷ್ಟ ಮಾಡಿಕೊಳ್ಳುತ್ತಾರೆ. ಕಾರಣ ಸ್ವಂತ ಬುದ್ಧಿಯಿಂದ ಹೋಗ್ತಾ ಇದ್ದಾರೆ. ದೇವರ ಮಾತಿಗೆ ಅವರು ಬೆಲೆ ಕೊಟ್ಟು ಹೋಗುವುದಿಲ್ಲ, ದೇವರನ್ನು ನಂಬುವುದಿಲ್ಲ. ಆದ್ದರಿಂದ ನಾವು ಹಾಗೆ ಆಗಬಾರದು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸೆ ಇಟ್ಟು ದೇವರ ವಾಕ್ಯದ ಪ್ರಕಾರ ನಾವು ನಡೆದಾದರೆ ಖಂಡಿತವಾಗಿಯೂ ನಾವು ಶಾಂತಿ ಸಮಾಧಾನವನ್ನು ಪಡೆದು ಜೀವಿಸಬಹುದು. ದೇವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು. ಇವತ್ತು ದೇವರ ಚರ್ಚಿಗೆ ಹೋಗ್ಬೋದು, ಪ್ರಾರ್ಥನೆ ಮಾಡ್ಬೋದು, ಬೈಬಲ್ ಓದ್ಬೋದು, ವಾಕ್ಯ ಕೇಳ್ಬೋದು. ಆದರೆ ಅಲ್ಲಿ ಖಂಡಿತವಾಗಿ ಮತ್ತೆ ಹೊರ ಬಂದ ಮೇಲೆ ಮಾಮೂಲಿ ಪ್ರಾಪಂಚಿಕ ವಿಷಯ. ಅಂಥವರ ಪ್ರಾರ್ಥನೆಗೆ ಉತ್ತರ ಅವರು ಪಡೆದುಕೊಳ್ಳದೆ ಬಹಳ ಕಷ್ಟ, ಸಂಕಟ, ವೇದನೆಗಳಿಂದ ಅಯ್ಯೋ ನನಗೆ ಹಾಗಾಯಿತು, ಹೀಗಾಯಿತು, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಉತ್ತರ ಸಿಗ್ತಾ ಇಲ್ಲ ಅಂತೇಳಿ ನರಳಾಡ್ತಾ ಇದ್ದಾರೆ. ಕಾರಣ ದೇವರ ವಾಕ್ಯದ ಮೇಲೆ ದೇವರ ಮೇಲೆ ಅವರು ಭರವಸೆ ಇಡಲಿಲ್ಲ. ಕೇಳಿದರು, ಓದಿದರು, ಅವರ ಸ್ವಂತ ಬುದ್ಧಿಯಲ್ಲಿ ಅವರು ಹೋಗುವುದರಿಂದ ನಾನಾ ಥರದ ಕಷ್ಟ ಸಂಕಟಗಳಿಗೆ ಗುರಿಯಾಗುತ್ತಾರೆ. ಸತ್ಯ ವಿಚಾರಗಳನ್ನು ತಿಳಿಸಿದರು ಅವರಿಗೆ ಬೇಡ. ಈ ಹಿಂದೆ ಅನೇಕ ಸಂದೇಶದಲ್ಲಿ ಕೇಳಿಕೊಂಡಿದ್ದೇವೆ. ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧಕರು, ಸುಳ್ಳು ಯಾಜಕರ ಮಾತುಗಳನ್ನು ಕೇಳಿ ಅವರ ಹಿಂದೆ ಓಡವರಾಗಿದ್ದಾರೆ. ಆದ್ದರಿಂದ ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಇವತ್ತು ಅನುಭವಿಸುತ್ತಲೇ ಇದ್ದಾರೆ. 6ನೇ ವಚನ. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರರೇ, ಎಂಥ ವಾಕ್ಯ! ನಿನ್ನ ಎಲ್ಲ ನಮ್ಮ ನಡೆ, ನುಡಿ, ಕ್ರಿಯೆ, ತಿನ್ನುವುದು, ಕುಡಿಯೋದು, ಹೋಗುವುದು, ಬರೋದು, ಮಕ್ಕಳ ವಿಷಯದಲ್ಲಿ ಪ್ರತಿಯೊಂದರಲ್ಲಿ ಕೂಡ, ನಮ್ಮ ಶರೀರದ ಆರೋಗ್ಯದ ಭಾಗ್ಯದಲ್ಲಿ ಕೂಡ ನಾವು ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧೇಯನಾದರೆ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಮಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ಆಸ್ತಿ ಪಾಸ್ತಿ, ನಮ್ಮ ಮಕ್ಕಳ ಮಾರ್ಗಗಳನ್ನು ಕೂಡ ದೇವರೇ ಸರಾಗ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ. ದೇವರನ್ನು ಅರಿಯೋದಕ್ಕಿಂತ ಮೊದಲು ನಾನು ಕೂಡ ಈ ಲೋಕದ ವಿಷಯದಲ್ಲಿ ಬಹಳ ಆಸೆಪಟ್ಟು ಅಷ್ಟು ಜಾಗ ಮಾಡಬೇಕು, ಇಷ್ಟು ಜಾಗ ಮಾಡಬೇಕು, ಹಾಗೆ ಮನೆ ಕಟ್ಟಬೇಕು, ಹೀಗೆ ಮನೆ ಕಟ್ಟಬೇಕು, ಅಷ್ಟು ತೋಟ ಮಾಡಬೇಕು, ಇಷ್ಟು ತೋಟ ಮಾಡಬೇಕು ಅಂತ ಬಹಳ ಯೋಚನೆ ಮಾಡಿ ಆಸೆ ಮಾಡಿ ಇತರರೊಂದಿಗೆ ಜಗಳ ಜಟ್ಟಿ ಮಾಡಿ ನಿಷ್ಠೂರ ಮಾಡಿಕೊಂಡವನಾಗಿದ್ದೆ ನನ್ನ ಸಹೋದರಿಯರೇ. ಆದರೆ ದೇವರು ಯಾರೆಂಬುದು ಗೊತ್ತಿಲ್ಲ. ಆದರೆ ನಾನು ಚಿಕ್ಕ ಪ್ರಾಯದಿಂದಲೇ ದೇವರು ನನ್ನೊಂದಿಗೆ ಇದ್ದಾರೆ ಎಂಬುದನ್ನು ಆಮೇಲೆ ನನಗೆ ಗೊತ್ತಾಗುತ್ತಾ ಬಂತು. ಹೀಗಿರುವಾಗ ದೇವರೊಂದಿಗೆ ನನ್ನ ಹಿಂದಿನ ಸಾಕ್ಷಿಯನ್ನು ನೀವು ಕೇಳಿದ್ದೀರಿ. ಆವಾಗ ಮನೆಯಿಂದ ವಿರೋಧವಾಗಿ ಬಂದರೂ ಕೂಡ ಮಕ್ಕಳ ಒಂದು ಮದುವೆ ಕಾರ್ಯವನ್ನು ಕೂಡ ದೇವರೇ ನೆರವೇರಿಸಿದರು. ಅದಕ್ಕೆ ಬೇಕಾದ ಸಹಾಯವನ್ನು ದೇವರೇ ಮಾಡಿದರು. ನಾನು ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದರೆ ಇವತ್ತು ಕೂಡ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದೇವರವರನ್ನು ನಡೆಸ್ತಾ ಇದ್ದಾರೆ. ನನ್ನ ಒಂದು ಜೀವಿತ ಕೂಡ ಎಂಥ ಕಷ್ಟ ಸಂಕಟ ದುಃಖಗಳು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ 29 ವರ್ಷ ಆಗಬೇಕಾಗಿತ್ತು. ನನ್ನನ್ನು ದೇವರು ಇವತ್ತು ಉನ್ನತವಾಗಿ ನಿಲ್ಲಿಸಿದ್ದಾರೆ. ವಿಶೇಷವಾಗಿ ಜ್ಞಾನ ಕೊಟ್ಟು ದೊಡ್ಡ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಿದರೆ, ದೇವರ ಚಿತ್ತಕ್ಕೆ ವಿಧೇಯನಾದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರತಿ ಒಂದನ್ನು ಕೂಡ ದೇವರು ನಡೆಸ್ತಾನೆ. ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ಕಾರಣ ಪ್ರಕೃತಿ ನಿಯಮಗಳು ಇರಬಹುದು, ಸೈತಾನ ಕಾರ್ಯಗಳು ಇರಬಹುದು. ಆದರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ
ಅದನ್ನು ನಮ್ಮ ಜ್ಞಾನದಲ್ಲಿ ಹೃದಯದಲ್ಲಿ ಇಟ್ಟುಕೊಂಡು 10 ದಶಾಜ್ಞೆಗಳನ್ನು ಸರಿಯಾಗಿ ನಾವು ಗಮನಿಸುವುದಾದರೆ ಎಲ್ಲಿ ತಪ್ಪಿ ಹೋಗಿದ್ದೇನೆ, ನನಗೆ ಯಾಕೆ ಕಷ್ಟ ಸಂಕಟ ದುಃಖಗಳು ಬರ್ತವೆ ತಿಳಿದುಕೊಂಡು ಅದನ್ನು ತಿದ್ದಿಕೊಂಡು ನಾವು ಮುಂದೆ ಹೋದಾಗ ಖಂಡಿತವಾಗಿಯೂ ನಮ್ಮನ್ನು ದೇವರು ನಡೆಸ್ತಾನೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನಕ್ಕೆ ಹೋಗೋಣ. ನೀನೇ ಬುದ್ಧಿವಂತನೆಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ನಾನೇ ಬುದ್ಧಿವಂತ, ನಾನಷ್ಟು ಓದಿದ್ದೇನೆ, ನಾನಿಷ್ಟು ಓದಿದ್ದೇನೆ, ನನಗೆ ಬಿಟ್ಟವರು ಯಾರೂ ಇಲ್ಲ ನಂತೇಳಿ ತನ್ನನ್ನು ತಾನೇ ಏರಿಸಿಕೊಳ್ಳದೆ ಖಂಡಿತವಾಗಿ ದೇವರಿಗೆ ಭಯಪಟ್ಟು ನಾವು ಕೆಟ್ಟದ್ದನ್ನು ತೊರೆದು ಬಿಡಬೇಕು. ಹಿಂದಿನ ಜೀವಿತದಲ್ಲಿ ಮಾಡಿದ್ದನ್ನು ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ಕ್ಷಮಿಸ್ತಲೇ ಇದ್ದಾನೆ. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರನ್ನು ನಾವು ಹಿಂಬಾಲಿಸುವುದಾದರೆ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾರೆಂದು ತಿಳಿದ ಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾದುದನ್ನು ನಮ್ಮ ನಡೆ ನುಡಿ ಕ್ರಿಯೆ ಪ್ರತಿಯೊಂದರಲ್ಲಿ ತೊರೆದು ಬಿಟ್ಟು ನಾವು ದೇವರನ್ನೇ ಹಿಂಬಾಲಿಸಿದರೆ ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವನಾಗಿದ್ದಾನೆ. ಇಲ್ಲದಿದ್ದರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಯೋಚನೆ ಮಾಡೋದು ವೇಸ್ಟ್, ಪ್ರಾರ್ಥನೆ ಕೂಡ ವೇಸ್ಟ್ ಆಗ್ತದೆ. 8ನೇ ವಚನ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವುದು. ದೇವರ ವಾಕ್ಯಕ್ಕೆ ನಾವು ಸರಿಯಾಗಿ ವಿಧೇಯರಾಗಿ ಜೀವಿಸಿದರೆ ಕೇಳಿದರೆ ನಮಗೆ ಆರೋಗ್ಯವನ್ನು ಕೂಡ ದೇವರು ದಯಪಾಲಿಸೋರಾಗಿದ್ದಾರೆ. ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಕೆಲಸದಲ್ಲಿ ಪ್ರತಿಯೊಂದರಲ್ಲಿ ಲಿಮಿಟ್ ಇದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ಖಂಡಿತವಾಗಿ ನಮಗೆ ಆರೋಗ್ಯ, ಎಲುಬುಗಳಿಗೆ ಸಾರವು ಉಂಟಾಗುವುದು. ನಮ್ಮ ಶರೀರದಲ್ಲಿರುವಂಥ ಎಲುಬನ್ನು ಕೂಡ ದೇವರು ಬಲಪಡಿಸುವವನಾಗಿದ್ದಾನೆ. ಈ ಎಲುಬಿನೊಳಗೆ ನಾವು ಉದಾಹರಣೆಗೆ ಒಂದು ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಅಥವಾ ಆಡು ಅಂದರೆ ಮೇಕೆ ಆಗ್ಬೋದು, ಯಾವುದೇ ಆಗ್ಬೋದು. ಆ ಮನುಷ್ಯನಿಗೂ ಕೂಡ ಎಲುಬಿನೊಳಗೆ ಒಂದು ಸಾರ ಇರುತ್ತದೆ. ಆ ಸಾರ ಕಡಿಮೆಯಾದಾಗ ಅವರಿಗೆ ಬಹಳ ಕಾಯಿಲೆಗಳು, ಬಲಹೀನತೆಗಳು ಬರುತ್ತವೆ. ವಿಟಮಿನ್ನ ಕೊರತೆ ಎಂಬುದಾಗಿ ವೈದ್ಯರು ಹೇಳುತ್ತಾರೆ. ನಾವು ದೇವರನ್ನು ಅರಿತುಕೊಂಡು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸುವುದಾದರೆ, ಯೆಹೋವನಲ್ಲಿ ಸಂಪೂರ್ಣ ಭರವಸೆ ಇಟ್ಟರೆ ಆ ಎಲುಬಿನೊಳಗೆ ಸಾರ ಕಡಿಮೆ ಆದರೂ ಕೂಡ ಆ ಎಲುಬಿನೊಳಗೆ ಸಾರವನ್ನು ದೇವರು ಏರಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನನ್ನನ್ನು ನಾನೇ ಕೊಚ್ಚಿಕೊಳ್ತಾ ಇಲ್ಲ, ದೇವರ ಸಹಾಯದಿಂದ ಬದುಕುವನಾಗಿದ್ದೇನೆ. ದೇವರ ಸಹಾಯಕದಿಂದ ನಾನು ಸಾಕ್ಷಿಯಾಗಿದ್ದೇನೆ, ನಡೆಯುತ್ತಾ ಇದ್ದೇನೆ. ವಯಸ್ಸು ನನಗೆ ಈಗ 68. ಜುಲೈ 2ನೇ ತಾರೀಕು ಬಂದರೆ 68 ತುಂಬಿ 69ನೇ ವಯಸ್ಸು. ಇವತ್ತು ನಾನು ದಿವಸಕ್ಕೆ ಎಷ್ಟೋ ಬಿಂದಿಗೆ ಅಂದರೆ ಗಡಿಗೆ ನೀರುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ, ಕೆಲಸವನ್ನು ಮಾಡ್ತಾ ಇದ್ದೇನೆ, ಓಡಾಡ್ತಾ ಇದ್ದೇನೆ. ಬಹಳ ಜನರಿಗೆ ಆಶ್ಚರ್ಯವಾಗ್ತಾ ಇದೆ, ಈ ವಯಸ್ಸಿನಲ್ಲಿ ಇಷ್ಟು ಗಟ್ಟಿಮುಟ್ಟರಾಗಿದ್ದಿರಲ್ಲ, ನಾವು ಖಂಡಿತವಾಗಿ ನಿಮ್ಮ ಅರ್ಧ ವಯಸ್ಸು ಕೂಡ ನಾವು ಬಾಳುವುದಿಲ್ಲ ಎಂಬುದಾಗಿ. ಕಾರಣ ಇದು ನನ್ನ ಚಿತ್ತ, ನನ್ನ ಯೋಚನೆ, ನನ್ನ ಒಂದು ಸಾಮರ್ಥ್ಯ ಅಲ್ಲ. ನನ್ನ ಸಹೋದರ ಸಹೋದರಿಯರೇ, ಹಿಂದಿನ ಜೀವಿತದಲ್ಲಿ ನಾನು ಮಾಡಿದಂಥ ಪಾಪಗಳನ್ನ ಕ್ಷಮಿಸಿ ದೇವರು ನಾನು ನಡೆಸ್ತಾ ಇರುವಾಗ ಸಂಪೂರ್ಣವಾಗಿ ದೇವರಲ್ಲಿ ಭರವಸೆಟ್ಟು ವಾಕ್ಯಗಳನ್ನ ಪ್ರತಿ ದಿವಸ ಓದಿ ತಿಳಿದುಕೊಂಡು ಧ್ಯಾನಿಸಿ ದೇವರನ್ನು ಹಿಂಬಾಲಿಸುವುದರಿಂದ ದೇವರು ನನಗೆ ಆರೋಗ್ಯವನ್ನು, ಎಲುಬಿಗೆ ಸಾರವನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇದರಿಂದ ನನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ಸಂಪೂರ್ಣ ನಮಗೆ ಆರೋಗ್ಯ, ಶಾಂತಿ, ಸಮಾಧಾನ, ಜ್ಞಾನ ಎಲ್ಲವೂ ಬೇಕು ಅಂತಾದರೆ ಖಂಡಿತವಾಗಿಯೂ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ದೇವರ ಮಾತನ್ನೇ ನಾವು ಕೇಳಬೇಕು. ಅದಕ್ಕೆ 1ನೇ ವಚನ 1-2 ನಾವು ಬಹಳ ಓದಿಕೊಂಡಿದ್ದೇವೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡು ಎಂಬುದಾಗಿ. ಇದು ಕೂಡ ಗಂಡಂದಿರಾದ ನಮಗೆ ಒಂದು ಬಹಳ ವಿಶೇಷವಾದದ್ದು. ನಮ್ಮ ಸ್ವಂತ ಬುದ್ಧಿಯನ್ನೇ ನಾವು ಇಟ್ಟುಕೊಳ್ಳದೆ ದೇವರ ವಾಕ್ಯವನ್ನು ಅನುಸರಿಸಿ ಹೆಂಡತಿಯನ್ನು ಯಾವ ರೀತಿ ಪ್ರೀತಿಸಬೇಕು, ಅವರನ್ನು ಯಾವ ರೀತಿ ನಾವು ಹಿಂದಿನ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ. ಹೆಂಡತಿ ತಾಯಿಗೂ ಸಮಾನ, ತಂಗಿಗೂ ಸಮಾನ, ಹೆಂಡತಿಯೂ ಹೌದು ಎಂಬುದಾಗಿ, ಜೀವಕ್ಕೆ ಜೀವ ಕೊಡವಳು ಆಗಿದ್ದಾಳೆ ಎಂಬುದಾಗಿ. ಹೀಗಿರುವಾಗ ನಾವು ಹೆಂಡತಿಯರ ಬಗ್ಗೆಯೂ ಕೂಡ ದೇವರ ವಾಕ್ಯವನ್ನು ಕೇಳಿ ನಡೆದರೆ ಈಗಾಗಲೇ ಜ್ಞಾನೋಕ್ತಿಗಳು 3:1-8 ನಮಗೆ ಆಶೀರ್ವಾದ ಮಾಡಿದ ಹಾಗೆ ದೇವರು ನಮ್ಮನ್ನು ಸಂಪೂರ್ಣವಾಗಿ ನಡೆಸುವನಾಗಿದ್ದಾನೆ. ಇದೇ ಕಾರಣಕ್ಕಾಗಿ ಗಂಡ ಹೆಂಡತಿಯರಲ್ಲಿ ಗಂಡಂದಿರಿಗೂ ಕೂಡ ಇದೊಂದು ಬಹಳ ಮುಖ್ಯವಾದ ಒಂದು ಸಂದೇಶವಾಗಿದೆ. ದೇವರ ಮಾತಿಗೆ ವಿಧೇಯರಾಗಿ ಹೆಂಡತಿಯರನ್ನು ಕೂಡ ನಾವು ಪ್ರೀತಿಸಬೇಕಾಗಿದೆ. ಅವರಿಗೆ ನಾನಾ ಥರದ ಕಷ್ಟ ಸಂಕಟ ದುಃಖಗಳು, ಹೊಡೆಯೋದು ಬಡಿಯೋದು, ಹಣಕ್ಕಾಗಿ ಬೆಳ್ಳಿಗಾಗಿ ಬಂಗಾರಕ್ಕಾಗಿ ನಿನ್ನ ಮನೆಗೆ ಹೋಗು, ಇನ್ನೂ ದುಡ್ಡು ತೆಕ್ಕಬಾ, ಇನ್ನೂ ದುಡ್ಡು ತೆಕ್ಕಂತ ಹಿಂಸೆ
ಹಿಂಸೆ ಕೊಡೋದು, ಕಣ್ಣೀರು ಹಾಕಿಸಿದರೆ ಆ ಶಿಕ್ಷೆಯನ್ನು ಸರಿಯಾದ ಗಂಡಂದಿರಿ ಅನುಭವಿಸಬೇಕಾಗುತ್ತದೆ. ಖಂಡಿತವಾಗಿ ಇದು ಕಣ್ಣಾರೆಷ್ಟೋ ಕಂಡಿದ್ದೇವೆ, ನೋಡಿದ್ದೇವೆ. ಈ ಒಂದು ವಿಷಯದ ಸಾಕ್ಷಿಯನ್ನು ಕೂಡ ನಾಳಿನ ಸಂದೇಶದಲ್ಲಿ ನಾನು ನಿಮಗೆ ದೇವರ ನಾಮದಲ್ಲಿ ತಿಳಿಸುವನಾಗಿದ್ದೇನೆ. ಆದುದರಿಂದ ನಾವು ಬಹಳ ಎಚ್ಚರವಾಗಿ ದೇವರ ಮಾತಿಗೆ ಬೆಲೆ ಕೊಟ್ಟು ದೇವರ ವಾಕ್ಯವನ್ನು ಕೇಳಿ ದೇವರ ಹೇಳಿದ ಮಾತಿಗೆ ನಾವು ವಿಧೇಯರಾಗಿ ನಮ್ಮ ಹೆಂಡತಿಯರನ್ನು ನಾವು ಪ್ರೀತಿ ಮಾಡಿದರೆ ಖಂಡಿತವಾಗಿ ದೇವರು ನಮ್ಮನ್ನು ಕೂಡ ಆರೋಗ್ಯವಂತನಾಗಿ ನಡೆಸುವುದರಲ್ಲಿ ಯಾವುದೇ ಚಿಂತೆ ಇಲ್ಲ. ಕಾರಣ ಇವತ್ತು ಅನೇಕರು ಹೆಂಡತಿಯರಿಗೆ ನಾನಾ ಥರದ ಹಿಂಸೆಗಳನ್ನು ಕೊಟ್ಟು ಇವತ್ತು ಅವರು ಮಾನಸಿಕರಾಗಿ ನಾನಾ ರೀತಿ ತಿರುಗಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಕೆಲವೊಂದು ಹೆಂಡತಿಯರು ಇದ್ದಾರೆ ಗಂಡಂದರಿಗೆ ವಿರೋಧವಾಗಿ ನಡೆಯುವವರು. ಅದು ಹೆಂಡತಿಯರ ಬಗ್ಗೆ ಆ ಒಂದು ಸಂದೇಶದಲ್ಲಿ ಆ ಒಂದು ಭಾಗದಲ್ಲಿ ನಾವು ಮುಂದೆ ತಿಳಿದುಕೊಳ್ಳಬಹುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದಕ್ಕೊಂದು ಸಾಕ್ಷಿಯನ್ನು ಕೊಡುತ್ತೇನೆ. ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಬ್ಬ ಮನುಷ್ಯನಿದ್ದ. ಅವನು ಪ್ರತಿ ದಿವಸ ಒಂದು ಕೈ ಕಾಲಿಗೆ ಲಕ್ಕು ಹೊಡೆದಿತ್ತು. ಅವನಿಗೆ ಅವನ ಹೆಂಡತಿ ಇದ್ದಾಳೆ, ಊಟ ಕೊಡ್ತಿತ್ತಿಲ್ಲ, ಸ್ನಾನ ಮಾಡಿಸ್ತಿತ್ತಿಲ್ಲ, ಬಟ್ಟೆ ಒಗಿತಿತ್ತಿಲ್ಲ, ಅವಳ ಪಾಡಿಗೆ ಅವಳು ಇದ್ಲು. ಒಂದು ದಿವಸ ಈ ಮನುಷ್ಯನನ್ನು ನೋಡಿದಾಗ ನನಗೆ ಅವನ ಹತ್ರ ಮಾತಾಡಬೇಕು ಅನ್ನಿಸ್ತು. ಮಾತಾಡಿದಾಗ ಅವನ ಹೆಸರು ಹೇಳಿದೆ ಯಾಕಪ್ಪ ಹೀಗೆ ಅಂದಾಗ ನನಗೆ ಲಕ್ಕು ಹೊಡೀತು ಸ್ವಾಮಿ, ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಕಡೆಗೆ ಅವನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು. ಅವನು ಒಂದು ರಕ್ಷಣೆ ಹೊಂದಿದ ಮನುಷ್ಯನೇ. ಅವನನ್ನು ಕರೆದು ಮಾತಾಡ್ತಾ ಇದ್ದಾಗ ಅವನ ಹತ್ರ ಹೇಳಿದೆ, ನೋಡಪ್ಪ ನಾನು ಸ್ವಲ್ಪ ವಿಷಯಗಳನ್ನ ಮಾತಾಡ್ತೇನೆ, ಎಲ್ಲಿ ತಪ್ಪಿ ಹೋಗಿದ್ದೀಯ ಅಂತ ತಿಳ್ಕೊ ಅಂತ ಹೇಳ್ದೆ. ಆಯಿತು ಅಂತ ಹೇಳ್ದ. 10 ದಶಾಜ್ಞೆಗಳ ಮೂಲಕ ನಾನು ಅವನನ್ನು ಕೌನ್ಸಿಲಿಂಗ್ ಮಾಡ್ತಾ ಬರುತ್ತೀಗೆ ಅವನು ತಪ್ಪನ್ನು ಒಪ್ಪಿಕೊಂಡ. ಕಾರಣ ಇನ್ನೊಂದು ಪರಸ್ತ್ರೀಗಾಗಿ ಹೆಂಡತಿಗೆ ಹೊಡೆಯೋದು, ಬಡಿಯೋದು, ಕಣ್ಣೀರು ಹಾಕಿಸೋದು, ಭಯಂಕರ ಒಂದು ಅನೈತಿಕ ಸಂಪರ್ಕದಲ್ಲಿ ಇದ್ದಂಥ ಮನುಷ್ಯ. ಬಹಳ ಹಿಂಸೆ ಹಾಗೆ ಆಗಿ 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 ಯಾವಾಗಲೂ ಆ ಹೆಂಡತಿಗೆ ಪೆಟ್ಟು ಪರಸ್ತ್ರೀಯರಿಗಾಗಿ. ಒಂದು ದಿವಸ ಅವನಿಗೆ ಒಂದು ಬಳಗಾಲಿಗೆ ಮತ್ತು ಒಂದು ಬಳಗೈಗೆ ಪಾರ್ಶ್ವವಾಯು ಹೊಡೆಯಿತು. ಅಲ್ಲಿಂದ ಹುಡುಗಿ ಅವನ ಹೆಂಡತಿ ಬೇಸತ್ತು ಏನು ಮಾಡ್ತಾ ಇದ್ದಾರೆ, ಅವನನ್ನು ತಿರುಗಿ ನೋಡ್ತಿರ್ಲಿಲ್ಲ. ಎಲ್ಲಿ ಹೋದರೂ ಬಂದರೂ ಊಟ ಕೊಡ್ತಿರಲಿಲ್ಲ, ನೀರು ಕೊಡ್ತಿರಲಿಲ್ಲ, ಸ್ನಾನ ಮಾಡಿಸ್ತಿರಲಿಲ್ಲ, ಏನೂ ಇಲ್ಲ. ಅವನ ಹೆಂಡತಿಯನ್ನು ನನಗೆ ತೋರಿಸಿಕೊಟ್ಟ. ಹಾಗೆ ಮತ್ತೆ ನಾನು ಅವನ ಹೆಂಡತಿಯನ್ನು ಕರೆದು ಮಾತನಾಡಿದಾಗ ಅಣ್ಣ ಈ ರೀತಿಯೆಲ್ಲ ಮಾಡ್ತಾ ಇದ್ದಾನೆ ಅಂತ. ಮತ್ತೆ ಒಂದು ದಿವಸ ಅವಳ ಅನುಮತಿ ಪಡೆದು ಅವರ ಮನೆಗೆ ಹೋಗಿ ಗಂಡ ಹೆಂಡತಿಯನ್ನು ಕೂರಿಸಿ ಮಾತನಾಡಿಸಿ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಅವಳಿಗೆ ತಿಳಿಯಪಡಿಸಿದ ಮೇಲೆ ಮಾತನಾಡಿದಳು, ವಿಧೇಯಳಾದಳು. ಆಮೇಲೆ ಬಲ್ದ ಕಾಲಿಗೂ ಕೈಗೂ ಪಾರ್ಶ್ವವಾಯು ಹೊಡೆದಂಥ ಗಂಡನಿಗೆ ಮನೆ ಕೆಲಸ ಮಾಡ್ತಾ ಇದ್ದಂಥ ಒಂದು ಅವನ ಹೆಂಡತಿ ಅಲ್ಲಿಂದಲೇ ಬರುವಾಗ ದೋಸೆ ಇಡ್ಲಿ ಮನೆಯವರು ಏನು ಕೊಟ್ಟರು ತಂದು ಗಂಡನಿಗೆ ಕೊಡುವಳಾದಳು. ಗಂಡನನ್ನು ಸ್ನಾನ ಮಾಡಿಸೋಳಾದಳು. ಗಂಡನನ್ನು ಪ್ರೀತಿಯಿಂದ ನೋಡಿಕೊಳ್ಳವಳಾದಳು. ಬಟ್ಟೆ ಕೂಡ ಒಗೆದು ಕೊಡುವಳಾದಳು. ಕಾರಣ ಹೆಂಡತಿಗೆ ಕೊಟ್ಟಂಥ ಒಂದು ಹಿಂಸೆಯಿಂದಾಗಿ, ಪರಸ್ತ್ರೀಯ ಲೈಂಗಿಕ ಸಂಪರ್ಕದಿಂದ, ಈ ಅಭಿಚಾರದಿಂದ ಆ ಶಿಕ್ಷೆ ಹೆಂಡತಿಗೆ ಹೊಡೆದು ಒಂದೇ ದಿವಸ ಬಲ್ದ ಕಾಲಿಗೂ ಬಲ್ದ ಕೈಗೂ ಪಾರ್ಶ್ವವಾಯು ಹೊಡೆಯಿತು. ಇದು ಬಹಳ ಎಚ್ಚರಬೇಕು. ಹೆಂಡತಿಯರು ನಾವು ಕಡೆಗಾಣಿಸುವಂಗಿಲ್ಲ. ಹೆಂಡತಿಯರಿಗೆ ನಾನಾ ಥರದ ಹಿಂಸೆ ಕೊಟ್ಟರೆ ಒಂದಲ್ಲ ಒಂದು ದಿವಸ ನಾವು ಇತರರ ಕೈಲಿ ಕೂಡ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ, ಅಥವಾ ನಮಗೆ ಹುಟ್ಟಿದ ಮಕ್ಕಳ ಕೈಯಲ್ಲಿ ಹಿಂಸೆ ಅನುಭವಿಸಬೇಕಾಗ್ತದೆ, ಅಥವಾ ದೇವರು ಸೈತಾನ ಮೂಲಕ ಕೂಡ ನಮಗೆ ಹಿಂಸೆ ಕೊಡುವವನಾಗಿದ್ದಾನೆ. ಆದ್ದರಿಂದ ಗಂಡಂದರಾದಂಥ ನಾವು ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ. ಹಾಗೆ ಇದರ ಬಗ್ಗೆ ಬಹಳ ಎಚ್ಚರವಾಗಿರೋಣ. ಈ ಸಂದೇಶವನ್ನು ನಿಮಗೆ ತಿಳಿಸಲು ದೇವರ ಆಶೀರ್ವಾದ ಮಾಡಿದ್ದಕ್ಕಾಗಿಯೂ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಇತರರಿಗೂ ಇದರ ಬಗ್ಗೆ ಸಾಕ್ಷಿ ನುಡಿಯುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರು ಗಂಡ ಹೆಂಡತಿ ಮಕ್ಕಳ ಜೀವಿತವೆಲ್ಲವನ್ನು ಅವರನ್ನು ಕ್ಷಮಿಸಿರಿ. ಅವರನ್ನು ಕೂಡ ಹೇರಳವಾಗಿ ನೀವು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು.